ನಿನ್ನ ತಮ್ಮನ ಕೆಲ ಚಿತ್ರಾನ್ನ ಮಾಡಿಸು, ಸಖತ್ತಾಗಿ ಮಾಡ್ತಾನೆ. ಒಂದು ಸ್ವಲ್ಪ ನೋಡಿದೆ, ಅವರೇಕಾಯಿನ ಚೆನ್ನಾಗಿ ಅನ್ನಿಸ್ತು. ತಂದೆ ಆದರೆ ಸೊಗಡಿರಲ್ಲ. ಇದು 30 ರೂಪಾಯಿ. 30 ರೂಪಾಯಿ ನಾಟಿ ಕೊತ್ತಂಬರಿ ಸೊಪ್ಪು ಅಂತ ಕೊಟ್ಟಿರೋದು. ನೋಡಿ ಹೆಂಗೈತೆ ಅಂತ. ಬೇರೆ ಸಮೇತ ಬರೋದು ಅವಾಗೆಲ್ಲ. ಈಗ ಅದು ಏನಾಗಿ ಬೆಳೀತಾರೋ ಗೊತ್ತಿಲ್ಲ. ಒಳ್ಳೆ ಮರ ಬೆಳೆಸ್ದಂಗೆ ಬೆಳೆಸ್ಬಿಟ್ಟು ನೋಡಲ್ಲಿ ಏನು ಸ್ಮೆಲ್ಲೇ ಇರಲ್ಲ. ನೋಡಲ್ಲಿ ಕಿತ್ತರೂ ಸ್ಮೆಲ್ ಇಲ್ಲ. ಹಾಳು ಮಾಡಕ್ಕೆ ಕಣವ. 120 ರೂಪಾಯಿ ಅಲ್ವ ಅಂತ ತಗೊಂಡಿರೋದು. ತಗೋ ಅವ್ನು ಕೊಡು. ನನಗೆ ಎಷ್ಟು ಕೊಡಲಿ ನಿಮಗೆ? 100 ಬೇಕಾ? 100 ಬೇಕೇನೋ? ನೋಡಿ ಹಿಂಗೆ ನೋಡು ಇವನಿಗೆ ಕೊಟ್ಟೆ. ಬಾಯ್ ಪ್ರೀತು, ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಎಷ್ಟು ಚಿಲ್ಲಾಗಿ ಹೋಗ್ತಿದ್ದೀನಿ ನೋಡಿ. ಎಕ್ಸಾಮ್ ಒಂಚೂರು ಟೆನ್ಷನ್ ಇಲ್ಲ. ಎಂಟ್ರೆನ್ಸ್ ಎಕ್ಸಾಮ್ ಬೇರೆ. ನಂತರನೇ ತುಂಬ ಚಿಲ್ಲಾಗಿದ್ದಾನೆ ಮಿಸ್ಟರ್ ಚಿಲ್ ಬಾಯ್. ಲಾಂಗ್ ವೆಯ್ಟ್ ಮಾಡಿಸ್ಬಾರ್ದು ಕಣೋ, ಎಕ್ಸ್ಟ್ರಾ ಚಾರ್ಜ್ ಹೇಳ್ತಾರೆ. ಹೋಗು ಬೇಗ. ಆಶೀರ್ವಾದ ತಗೊಳ್ಳೋ. ನಿಮ್ಮನ್ನು ಕರ್ಕೊಂಡೋಗ್ಬಿಡ್ಬೇಕು ನಾವು. ಗೈಸ್ ನೋಡಿ ಇಷ್ಟು ಚಿಲ್ಲಾಗಿ ಕಾಫಿ ಕುಡಿತಾ ಇದ್ದಾರೆ. ನಂತರ ಚಿಲ್ಲಾಗಿದ್ದಾರೆ ಇವತ್ತೆಲ್ಲ. ನಿನ್ಗೊಂಚೂರು ಇದಿಲ್ವಾ? ಟೆನ್ಷನ್ ಇಲ್ಲ ಪ್ರಿಯಮ್ಮ ಇವತ್ತು? ಇಲ್ಲ, ಬೋರ್ಡ್ ಎಕ್ಸಾಮಲ್ಲಿ ಇತ್ತು ಮ್ಯಾಮ್. ಇದ್ರಲ್ಲಿ ಒಂಚೂರು ಬರ್ತಾರೆ. ಯಸ್ ಯಸ್. ನಡೆಯಪ್ಪ, ನಿಮ್ಗೂ ಟೈಮ್ ಆಯ್ತು ನೋಡಿ. 10:30 ಇರೋದು. 10:30 ಅಲ್ವಾ? 9:30 ಬಿಡೋದು. ಕಾಲು ಆಯ್ತು ನೋಡಿ. ನಂದು ರೆಡಿ ಆಯ್ತು. ಕಾಫಿ ಕುಡಿದ್ಬಿಟ್ಟು ಹೊರಡೋದು. ಎಲ್ಲ ಕೆಲಸ ಮುಗಿಸ್ಕೊಟ್ಟಿದ್ದೀನಿ ನೋಡಿ. ಅಡುಗೆ ಬರೋದು ನೀವು ಬರಲ್ವಾ? ನಾನು ಬಂದು ತಿಂಡಿ ತಿನ್ಕೊಂಡು ಹೋಗ್ತೀನಿ. ನಾನು ತಿಂಡಿ ತಿಂದಿಲ್ಲ, ಬರೀ ಕಾಫಿ ಕುಡಿತಾರೆ. ನಾನು ಒಬ್ಬಳೇ ಇರಲ್ಲ ಮನೆಯಲ್ಲಿ. ಹಿಂಗೆ ನಿನ್ನೂ ಕರ್ಕೊಂಡು ಹೋಗ್ಲಾ? ತ್ರಿಬಲ್ ರೈಡಿಂಗ್ ಹೋಗ್ಲಾ? ಹಂಗೆ ಕರ್ಕೊಂಡು ಹೋಗಿದ್ರೆ ಅಲ್ಲಿಗೆ ಹೋಗಿ ಬಂದ್ಮೇಲೆ ನಿಲ್ತಾ ಇರೋದು. ಅಲ್ಲಿಂದ ಬಂದ್ಮೇಲೆ ನಾನು ಮೆಡಿಕಲ್ಗೆ ಹೋಗ್ಬಾರ್ದ? ನಾನು ಇಲ್ಲಿ ತಿನ್ಕೊಂಡು ಏನು ಮಾಡೋಣ? ನಾನು ಈಗ ರೆಡಿಯಾಗಿರ್ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ. ಇದೆಲ್ಲ ಎತ್ಕೊಂಡಿದ್ದೀವ? ಔಟ್ಫಿಟ್ ನೋಡಿ, ಇವತ್ತಿನ ಔಟ್ಫಿಟ್ ಬರ್ತಾರೆ. ಟೀ ಶರ್ಟ್ ಹಾಕೊಂಡಿದ್ದೀನಿ ಅಂತಲ್ಲ ನಮ್ಮಲ್ಲೇ. ನನ್ನ ಹತ್ರ ಯಾವುದು ಸ್ಲೀವ್ ಇಲ್ಲ. ವಿತೌಟ್ ಸ್ಲೀವ್ ತಾನೇ ಇದಕ್ಕೆ? ಇದು ಅಲ್ಲಿ ಹಾಫ್ ಸ್ಲೀವ್ ಹಾಕೋಬೇಕು. ಮತ್ತೆ ಫುಲ್ ಸ್ಲೀವ್ ಅಂತ ಮೊನ್ನೆ? ಫುಲ್ ಸ್ಲೀವ್ ಹಾಕಂಗಿಲ್ಲ. ಫುಲ್ ಕಾಲರ್ ಬರುತ್ತಾರ. ಫುಲ್ ಸ್ಲೀವು ಅದು ಹಾಕಂಗಿಲ್ಲ. ಚೀಟ್ಸ್ ಇಟ್ಕೊಂಡು ಹೋಗಿರ್ತಾರೆ ಅಂತ. ಚೀಟಿಗಳು ಅದು ಇಟ್ಕೊಂಡು ಹೋಗಿರ್ತಾರೆ. ಮಕ್ಕಳು ಅಂತ. ಕ್ಯೂಸಿ ಕೊಡ್ಲಿ ಅಂತ ಬೇಡ್ಕೊ. ನಡಿಯವ, ಟೈಮ್ ಆಯ್ತು. ನಡಿಯವ, ಈಗ ನಿಂಗೆ ಕೊಟ್ಬಿಡ್ಬೇಕು. ನಾನು ಹೋಗ್ಬೇಕು. ಟೈಮ್ ಆಗೈತಿ. ಬಾಯ್ ಪಿ. ಹೆಲ್ಮೆಟ್ ಅಲ್ಲೇ ಐತಲ್ವ ಗಾಡಿ ಒಳಗಡೆ? ನೋಡು, ಬೆಲೆ ಇಲ್ಲ ಬುದ್ಧಿಗೆ. ಬಾಯ್ ಪಿ. ಬಾಕ್ಸ್ ಹಾಕು. ಬಾಕ್ಸ್ ಹಾಕಿದ್ದೀನಿ. ಅವನು ಅಷ್ಟು ದೊಡ್ಡ ಬಾಕ್ಸಲ್ಲಿ ತಿನ್ನಲ್ಲ. ಹೋಗು. ಏಯ್, ನೀನು ಹಾಕೊಂಡಿದ್ಯಾ ಇಲ್ವಾ ಹೇಳು? ಹಾಕೊಂಡೆ ನಾನು. ಬಾವ 2-3 ದಿನ ಎಕ್ಸಾಮ್ ಮುಗಿಲಿ. ನಾಳೆ ಒಂದಿನ ಅವ. ನಾಳೆ ಒಂದಿನ ಹಿಂಗೆ ಬಿಟ್ಬಿಡು. ನಾಳೆ ಒಂದಿನ ಹಿಂಗೆ ಬಿಟ್ಬಿಡು. ಓಕೆ. ನಾಳೆ ನಾನು ಬಿಡಲ್ಲ ಪ್ರಿಯ. ಯಾಕಮ್ಮ? ಓಲಾ ಮಾಡ್ಕೊಂಡು ಹೋಗಿಲ್ಲ, ಬಸ್ಸಲ್ಲಿ ಹೋಗು. ಅವ್ವ ಪಾಯಿಂಟ್ ತೋರಿಸ್ತಿರೋದು ಅಷ್ಟೇ ಹೇಳ್ತಿದ್ದೀನಲ್ಲ. ದಿನ ಇಲ್ಲಮ್ಮ, 2 ದಿನ. ಇಲ್ಲ, ಹೋಗಿ ಅದು ಅಭ್ಯಾಸ ಹೋಗ್ಬೇಕು. ಡಿಪೆಂಡ್ ಆಗ್ಬಾರ್ದು ಯಾರ ಮೇಲೆ. ಗಾಡಿ ಇದ್ದಿದ್ರೆ ನಾನೇ ಹೋಯ್ತಿದ್ದೆ, ಡಿಪೆಂಡ್ ಆಯ್ತಿರ್ಲಿಲ್ಲ. ಲೈಸೆನ್ಸ್ ಮಾಡಿಸ್ಕೊಡು, ನಾನು ಎಲ್ಲಿ ಬೇಕಾದ್ರೂ ಹೋಯ್ತೀನಿ, ಡಿಪೆಂಡ್ ಆಗಲ್ಲ. ಆಗುತ್ತೆ. 18 ಆಗಬೇಕಲ್ಲ. ಏನಪ್ಪ? 29. ಏಕೆ? ಯಾಕೆ ಅಂದರೆ ನಂಗೇನು ಗೊತ್ತು. ರಾತ್ರಿ ಎಲ್ಲ ಫೇಸ್ಬುಕ್ಕಲ್ಲಿ ರೀಲ್ಸ್ ನೋಡ್ಕೊಂಡು ಕೂತಿದ್ದಲ್ಲ. ನಾನೇ ನೋಡ್ತಾ ಇರ್ತೀನಿ. ಆಯ್ತು ನಡಿ. ಬಾಯ್ ಪಿ. ಅವ್ವ ಇದು ಇಟ್ಕೊ ಮುಂದೆ. ಇನ್ನು ಪಾಪು ನಾನು. ಸರಿ ಗಾಡಿ ತಕ್ಕೋ ಇನ್ನು ಫಸ್ಟ್. ಬೇಡ ಅಲ್ಲಿ ಇಟ್ಕೊ. ಕೂರ್ಲಾ? ನಡಿ. ಕಾಲೇಜ್ ಹತ್ರ ಕರ್ಕೊಂಬಂದಿರೋದು. ಎಕ್ಸಾಮು ಇನ್ನೂ ಸ್ಟಾರ್ಟ್ ಆಗಿಲ್ಲ.
ಈಗ ಸಖತ್ ರಶ್ ಇದಾರೆ ನೋಡಲ್ಲಿ. ಬ್ಯಾಗ್ ಈಚೆ ಕಡೆ ಇಡ್ತಾರೆ, ಹೋಗು. ನೀನು ಒಳಗಡೆ ತೊಗೊಂಡೋಗ್ಬಿಡ್ತಾರಾ? ಈಗ ಪ್ಲೇಸ್ ಹುಡುಕ್ಬೇಕು ಅನ್ಸುತ್ತೆ ಅಪ್ಪಿ. ಅಲ್ಲಿ ಯಾವ ರೂಮ್ ಅಂತ ಗೊತ್ತಿಲ್ಲ, ಕ್ಲಾಸ್ ರೂಮು ಹುಡ್ಕೋಬೇಕು. ನೀನೇ ನೋಡಲ್ಲ, ಎಲ್ಲ ಹುಡುಕ್ತಾ ಇದಾರೆ ನೋಡಲ್ಲಿ. ಹಾಂ, ನೀನು ಹುಡುಕು ನೋಡಲ್ಲಿ. ಇಲ್ಲಿದೆಯಲ್ಲ ನೋಡು. ಸರ್ಚ್ ಮಾಡು. ಫ್ರೀ ಆಪೋಸಿಟ್ ರೂಮು 4. ಬ್ಯಾಗ್ಸ್ ಎಲ್ಲ ಅಲ್ಲಿಡೋದಂತೆ ನೋಡಲ್ಲಿ. ಅಲ್ಲಿ ಆಪೋಸಿಟಲ್ಲಿ. ಹಾಂ, ಇಡು. ಅನೌನ್ಸ್ ಮಾಡ್ತಿದ್ದಾರೆ ಪೇರೆಂಟ್ಸ್ ಎಲ್ಲ ಹೊರಗಡೆ ಹೋಗಿ ಅಂತ. ವಿಭಜಿತ ಮಹಾರಾಜ ಪದವಿ ಪೂರ್ವ ಕಾಲೇಜು ಗೌರ್ಮೆಂಟ್ ಇದು. ಹೋಗಿದ್ದಲ್ಲ ಎಕ್ಸಾಮ್ ಸೆಂಟ್ರಿಗೆ. ಪೇರೆಂಟ್ಸ್ ಎಲ್ಲ ಹೊರಗಡೆ ಹೋಗಿ ಅಂತ ಅನೌನ್ಸ್ ಮಾಡಿದ್ದಾರೆ. ಸಖತ್ ಪೇರೆಂಟ್ಸ್ ಕಡೆ. ಪಕ್ಕದಲ್ಲೇ ದೇವಸ್ಥಾನ ಇದೆ. ಮಾರ್ಕೆಟಿಗೆ ಬಂದಿದ್ದೀನಿ, ಏನಾದ್ರು ತರಕಾರಿ ತೊಗೊಂಡೋಗೋಣ ಅಂತ. ನೋಡಿ 10 ಗಂಟೆ 10 ಕಾಲ ಆಯ್ತಾ ಬಂತು. ಅಂಥ ರಶ್ ಇಲ್ಲ, ಹೋಗ್ತಾ ಸಖತ್ ರಶ್ ಆಗುತ್ತೆ. ಸ್ವಲ್ಪ ಲೇಟ್ ಅನ್ಸುತ್ತೆ ಓಪನ್ ಆಗೋದಿಲ್ಲ ಇಲ್ಲಿ ಈಗೆಲ್ಲ. ನೋಡಿ ಹೆಂಗೆ KG 100? ಬರ್ತೀವಿ ತಡ್ರಿ. ಈಗ ಅರೇಂಜ್ ಮಾಡ್ತಾ ಇದ್ರು ಕೆಲವರು. ಇದೆಲ್ಲ 10 ರೂಪಾಯಿನಾ? 20. ಹೆಂಗೆ ಮೆಣಸಿನ್ಕಾಯಿ ಹೆಂಗೆ? ಒಂದು 1/4 kg ಕೊಡಿ ಸಾಕು. ನಿಂಬೆಹಣ್ಣು ಹೆಂಗೆ? 4? ಸಣ್ಣ ಇದೆ ಬೇಸಿಗೆ ಅಂತನಾ? 5 ಮಾಡಿಕೊಡಿ. ಚೇಂಜ್ ಆಯ್ತಾ? 200 ರೂಪೀಸು. ಹಾಂ ಸರ್. ಹೆಂಗೆ ಟೊಮೊಟೊ KG ಕೊಡಿ. 2 kg ಕೊಡಿ. ತೀರಾ ಹಣ್ಣಾಗಬೇಡಿ. 2 kg 50 ಮಾಡಿಕೊಡಿ. ಚೆನ್ನಾಗಿರೋದು ಕೆಲ ಹೋಗಿದೆ ನೋಡಿ. ತಳಿ KG 50. ಇದು ಉಪ್ಪಿನಕಾಯಿದು? ಹಾಂ. KG ಎಷ್ಟು ಹೇಳಿ? ಹಾಂ. ಯಾರಿಗೆ ಹೇಳ್ತಿದ್ದೀರಿ? 160 ಆದರೆ ಬೇಡ, ಕಮ್ಮಿ ಇದೆ KG ಎಲ್ಲ. 80 ಅಲ್ಲ 50. ನೀವು ಏನೇನೋ ಹೇಳ್ಬಿಡಿ. ಆಮೇಲೆ ನಾವು ಮಾರ್ಕೆಟ್ಗೆ ಹೊಸ್ದಾಗಿ ಬರ್ತಾ ಇಲ್ಲ, ಈಗೆಲ್ಲ ಕಮ್ಮಿ ಆಗಿದೆ ರೇಟ್. ನೀವು ಹಂಗೆ ಹೇಳ್ತಿದ್ದೀರಲ್ಲ, 50. ಚೆನ್ನಾಗಿರೋದಕ್ಕಿ ಹಿಂಗ್ಲ ಹಾಕ್ಬಿಟ್ರೆ ನಮ್ದು ವ್ಲಾಗ್ ಇದೆ, ಭಯ ಪಡಬೇಡಿ. ವ್ಲಾಗ್ ಮಾಡ್ತಾ ಇದೀವಿ ನಾವು. ಮತ್ತೆ ನೀವೇನು ವ್ಯಾಪಾರ ಮಾಡ್ತಾ ಇದ್ದೀರಾ? ನಾವು ಪರ್ಚೇಸ್ ಮಾಡ್ತಾ ಇದೀವಿ ಅಷ್ಟೇ ಅಲ್ವಾ? ಚೆನ್ನಾಗಿರೋದಾಕಿ. ಏನು ನಿಮ್ಮ ಹೆಸರೇನು? ಹೌದಾ? ಈರುಳ್ಳಿ ಹೆಂಗೆ KG? 100 ರೂಪಾಯಿ ಹಾಕಿ. ಈರುಳ್ಳಿ ಹಾಕಿ 100 ರೂಪಾಯಿಗೆ ಹಾಕಿ. 100 ರೂಪಾಯಿಗೆ 6 ಅಂತ ಇದ್ದೀರಿ. ಒಳಗಡೆದೆಲ್ಲ ನೋಡಿ, ಇಲ್ಲೆಲ್ಲ ಹೋಗಿದೆ. ಯಪ್ಪ, ಒಳಗಡೆ ಒಂಥರ ಮೇಲೊಂಥರ ಇದೆ. ಹಾಂ ಹಾಕಿ, ಅದನ್ನೇ ಹಾಕಿ. 5.5 ಹಾಕಿ. ಅದನ್ನ ಏನಿಲ್ಲ, 5.5 ಹಾಕಿ. ಏನಿಲ್ಲ ಹಾಕಿ ಸರ್. ಬಂದಿದ್ದೀವಿ ನಿಮ್ಮನ್ನ ಹುಡ್ಕೊಂಡು ವ್ಲಾಗ್ ಮಾಡ್ಕೊಂಡು, ನೀವು ನಮಗೆ ರೇಟ್ ಜಾಸ್ತಿ ಹೇಳ್ತೀರಲ್ಲ. ಮೇಲಕ್ಕಿ. ಇದು ಕಿಲ್ಕಿರೇನಾ? ಹೇಳ್ಕೊಡಿ. ಚಿಕ್ಕದೇ ಐತೆ ಕಟ್ಟು, ಅಂಥದ್ದು ಅಪ್ಪ ಇಲ್ಲ. 8 ರೂಪಾಯಿ
ಒಂದು ಕಟ್ 20 ರೂಪಾಯಿ ಹೇಳ್ತಾ ಇದ್ದೀರಾ? ಈಗ ಸೊಪ್ಪಿನ ರೇಟ್ ಎಲ್ಲ ಜಾಸ್ತಿ ಅಂತನಾ? ಸಬ್ಸಿಗೆ ಹೆಂಗೆ? ಹೆಚ್ಚಿಗೆ 30 ರೂಪಾಯಿ, ಚಿಕ್ಕು 10 ರೂಪಾಯಿ. ಚಿಕ್ಕದೇ 30, ಈಗ ದೊಡ್ಡದು ದೊಡ್ಡದು 30, ಚಿಕ್ಕು 10. ಆದರೆ ಸೊಗಡಿ ಇರಲ್ಲ ಅಲ್ವಾ? ಹ್ಞೂ 50ಕ್ಕೆ ಹಾಕಿ, ಫೋನ್ಪೇ ಮಾಡ್ತೀನಿ. ಅಂಕಲ್ ಅವರೆಕಾಯಿ ಕೆಜಿ ಎಷ್ಟು? ಅರ್ಧ ಕೆಜಿ ಕೊಡಿ. ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ, ಹಂಗಾಗ್ಬಿಟ್ಟಿದೆ. ಸೊಪ್ಪು ತರಕಾರಿಗಳೆಲ್ಲ ತೊಗೊಂಡಿದ್ದು ಇಟ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಏನು ಬಿಸಿಲು ಅಂದರೆ ಬೆಳಗ್ಗೆನೇ 10:30 ಒಂದು 1/4 ಗಂಟೆ ಅಷ್ಟೇ ಮುಚ್ಚಿರೋದು. ಮಾರ್ಕೆಟೆಲ್ಲ ತರಕಾರಿ ಎಲ್ಲ ತೊಗೊಂಡು ಹೊರಡ್ತಾ ಇದ್ದೀನಿ. ಯಪ್ಪ ತೂಕ ಎತ್ತಕ್ಕೆ ಆಗಿಲ್ಲ. ಮಾರ್ಕೆಟಲ್ಲಿ ಇನ್ನೊಂದೇನಪ್ಪ ಅಂದರೆ ಹುಷಾರಾಗಿರಬೇಕು. ತುಂಬ ಫೋನ್ ಕಳ್ತನ ಜಾಸ್ತಿ ಮಾಡ್ತಾರೆ. ತುಂಬ ರಶ್ ಇದ್ದಾಗ ತುಂಬ ಕೇರಾಗಿರಬೇಕು. ಫೋನ್ ಮಿಸ್ ಆದಾಗ ಮಾತ್ರ ಪರ್ಸು ಫೋನ್ಗಳೆಲ್ಲ ಜೋಪಾನಾಗಿ ಇಟ್ಕೋಬೇಕು. ಮುಗಿದಿದೆ ನಂದು ಪರ್ಚೇಸಿಂಗ್ ಎಲ್ಲ ಇದೆ. ತರಕಾರಿ ಸೊಪ್ಪು ಎಲ್ಲ ತೊಗೊಂಡಿದ್ದೀನಿ. ಸಖತ್ತು ಬಿಸಿಲು. ಮುಗೀತು ನಂದು, ಈಗ ಹೊರಟಿದ್ದೀನಿ. ಅಂಥ ರಶ್ ಇಲ್ಲ, ಇನ್ನೂ ತುಂಬ ರಶ್ ಆಗುತ್ತೆ. ಇನ್ಮೇಲೆ ಜಾಸ್ತಿ ರಶ್ ಆಗುತ್ತೆ. ಅಂದರೆ ಜಿಯೋ ಮಾರ್ಟಲ್ಲಿ ಈರುಳ್ಳಿ ಸಿಗುತ್ತಲ್ಲ, ಅಲ್ಲಿ ಯಾಕೆ ತರಿಸ್ಕೊಂಡು? ಚೆನ್ನಾಗಿ ಕಾಣಿಸ್ತು, ಅದಕ್ಕೆ ತಂದು. 5 ರೂಪಾಯಿ ಗೊತ್ತಾಗೋದಿದ್ರಲ್ಲ. ಈರುಳ್ಳಿ ತುಂಬ ಚೆನ್ನಾಗಿತ್ತು ಅಪ್ಪಿ. ಮಾರ್ಕೆಟಲ್ಲಿ ನೋಡಿದ್ರೆ ಎಲ್ಲನೂ ತಗೋಬೇಕು ಅನಿಸುತ್ತೆ, ಆದರೆ ಹಿಡ್ಕೊಂಬರೋಕ್ಕಾಗಲ್ಲ, ಹಿಂಸೆ. ನೋಡಿ ಎಲ್ಲ ತರಕಾರಿಗಳೆಲ್ಲ ತಂದ್ಕೊಟ್ಟಿದ್ದೀನಿ. ಈರುಳ್ಳಿ ಎಂಥ ಚೆನ್ನಾಗೈತೆ ಅಂದರೆ ಸಕ್ಕತ್ತಾಗೈತೆ ಈರುಳ್ಳಿ. 100 ರೂಪಾಯಿಗೆ 6 kg ಇತ್ತು, 5 kg ಇತ್ತು. ನಂಗೆ 5.5 ಮಾಡಿಕೊಟ್ರು. ಫ್ಯಾನು ಹಾಕೊಂಡಿಲ್ಲ, ಏನು ಮಾಡ್ತಿದ್ದೆ ಒಬ್ಬಳೆ? ಈಗ ಆಫ್ ಮಾಡ್ಬಿಟ್ಟು ಬಂದೆ ಆಚೆ ಕಡೆ ಅಂತಂದಿಲ್ವಾ? ಮುಖ ಎಲ್ಲ ಊದ್ಕೊಂಡೈತೆ. ಹೌದಾ? ಇನ್ನೇನು ನಿದ್ದೆ ಹದ್ದಿಲ್ಲ ನಿಂಗೆ? ಬೇಗ ಇರ್ತಾರೆ ಇವತ್ತಲ್ಲಿ. ಅಯ್ಯೋಯ್ಯೋ 9 ಗಂಟೆಗೆ ಎದ್ದಿದ್ದು ಬೇಗ ಅಂತೆ ನೋಡಿ. ನಿಂಗೆ ಏನು ಬೇಕೆಲ್ಲ ತಂದಿದ್ದೀನಿ ನೋಡವ. ಮಾವಿನಕಾಯಿ ಏನಕ್ಕೆ? ಏನು ಮಾಡ್ತೀರಾ? ನಿನ್ನ ತಮ್ಮನ ಕೆಲ ಚಿತ್ರಾನ್ನ ಮಾಡಿಸು, ಸಖತ್ತಾಗಿ ಮಾಡ್ತಾನೆ. ಅಲ್ವಾ? ಎಷ್ಟು ಕಮ್ಮಿ ಐತೆ ನೋಡಲ್ಲಿ. kg 60 ರೂಪಾಯಿ ಅಷ್ಟೇ, 50 ರೂಪಾಯಿ. 2.30 ತೊಗೊಂಡ್ರು. ಚೆನ್ನಾಗಿ ಅನ್ನಿಸ್ತು. ಒಂದು ಸುಲ್ತು ನೋಡಿದೆ ಅವರೆಕಾಯಿನ, ಚೆನ್ನಾಗಿ ಅನ್ನಿಸ್ತು. ತಂದೆ ಆದರೆ ಸೊಗಡಿರಲ್ಲ. ಅವಳಿಗೆ ಅಲ್ಲಿಗೆ ಬಿಟ್ಟು ಅಪ್ಪಿ, ಅಯ್ಯಪ್ಪ ಸಾಕಾಗೋಯ್ತು. ಹೊಸಿ ಇದು ಟ್ರಾಫಿಕ್ ಇರಲಿಲ್ಲ ಇವತ್ತು. 10 ಗಂಟೆ ಅಲ್ಲಿ ಇಲ್ಲಿ ಸಕ್ಕ ಟ್ರಾಫಿಕ್ಕು, ಬೆಂಗಳೂರು ಥರ ಆಗ್ಬಿಟ್ಟಿತ್ತು ನೋಡು. ಕ್ಯಾರೆಟು, ಬೀನ್ಸು, ಬೀಟ್ರೇಟು, ನಿಂಬೆಹಣ್ಣೆ ಸಕ್ಕದ ರೇಟು ಈಗ. ಮದುವೆ ಸೀಸನ್ ಮತ್ತು ಬೇಸಿಗೆ ಅಲ್ವಾ. ಸೊಪ್ಪು ಮಾತ್ರ ವರ್ಷ ಈಗ ಇತ್ತೀಚೆಗೆ ರೇಟು. ಎಷ್ಟು? ಇದು 30 ರೂಪಾಯಿ. ಫ್ರೆಶ್ ಇಲ್ವಲ್ಲ? 30 ರೂಪಾಯಿ ನಾಟಿ ಕೊತ್ತಂಬರಿ ಸೊಪ್ಪು ಅಂತ ಕೊಟ್ಟಿರೋದು. ನೋಡಿ ಹೆಂಗೈತೆ ಅಂತ. ಬೇರೆ ಸಮೇತ ಬರೋದು ಅವಾಗೆಲ್ಲ. ಈಗ ಅದೇನಾಗಿ ಬೆಳೀತಾರೋ ಗೊತ್ತಿಲ್ಲ. ಒಳ್ಳೆ ಮರ ಬೆಳೆಸ್ದಂಗೆ ಬೆಳೆಸ್ಬಿಟ್ಟು ನೋಡಲ್ಲಿ ಏನು ಸ್ಮೆಲ್ಲೇ ಇರಲ್ಲ. ನೋಡಲ್ಲಿ ಕಿತ್ತರೂ ಸ್ಮೆಲ್ ಇಲ್ಲ. ಮೊದಲು ಅವಾಗ ಎಷ್ಟು ಚೆನ್ನಾಗಿ ಬರೋದು. ಈಗ ಬಂದಿದ್ದೀನಿ. ಇಬ್ಬರಿಗೆ ಸೆಂಟ್ರ್ ಪ್ಯಾಂಟು ಬೇರೆ ಬೇರೆ ಕಡೆ. ಅವನಿಗೆ ಓಲಾ ಮಾಡಿ ಕಳಿಸಿದ್ದು. CET ಎಕ್ಸಾಮ್ ಇವತ್ತು. ಸೊ ಹಾಗಾಗಿ ಇವಳನ್ನ ನಾನೇ ಬಿಟ್ಟು ಬಂದೆ. ಇವಳಿಗೆ ಬಸ್ ಫೆಸಿಲಿಟೀಸು ಅಲ್ಲಿ ನಸರ್ಬಾದ್ಗೆ ಹೋಗಲ್ಲ ಕಣಪ್ಪಿ ಬಸ್ಗಳೆಲ್ಲ, ಬೇರೆ ಎಲ್ಲೋ ಸ್ಟಾಪು. ಇವಾಗ ತಿಂದು ನಾನೇ ಕೆಲಸಕ್ಕೆ ಹೊರಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತು ನಾನು ಮಾಡಿದೆ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.